ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಶೂನ್ಯ ಮಾಸ ನಡೀತಾ ಇದೆ. ಡಿಸೆಂಬರ್ 16ರಿಂದ ಜನವರಿ 14 ಮಕರ ಸಂಕ್ರಾಂತಿವರೆಗೂ ಶೂನ್ಯ ಮಾಸ ಅಂತ ಪರಿಗಣಿಸಲಾಗುತ್ತೆ. ಸೊ ಈ ಅವಧಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಹಾಗಾದರೆ ಶುಭ ಕಾರ್ಯಗಳನ್ನು ಯಾಕೆ ಮಾಡಬಾರ್ದು? ಸೊ ಈ ಶೂನ್ಯ ಮಾಸ ಅಂದರೆ ಏನು? ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡಬಹುದು. ಸೊ ಯಾವ ಕಾರ್ಯಗಳನ್ನು ಮಾಡಬಹುದು? ಸೊ ಇದೆಲ್ಲ ವಿಚಾರವನ್ನು ಇವತ್ತಿನ ಸರಣಿಯಲ್ಲಿ ಹೇಳುವ ಅಂದ್ಕೊಂಡಿದ್ದೀನಿ. ಮೊದಲು ಈ ಶೂನ್ಯ ಮಾಸ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇದನ್ನು ಧನುರ್ಮಾಸ ಅಂತ ಹೇಳ್ತಾರೆ. ನಮ್ಮಲ್ಲಿ ನಮ್ಮ ಪಂಚಾಂಗದಲ್ಲಿ ಎರಡು ರೀತಿಯ ಕ್ಯಾಲೆಂಡರ್ನ ಫಾಲೋ ಮಾಡಲಾಗುತ್ತೆ. ಒಂದು ಸೌರಮಾನ ಕ್ಯಾಲೆಂಡರ್ ಅಂದರೆ ಸೂರ್ಯನ ಚಲನೆಯನ್ನು ಆಧರಿಸಿರುವಂಥದ್ದು. ಇನ್ನೊಂದು ಚಂದ್ರಮಾನ ಕ್ಯಾಲೆಂಡರ್ ಅಂದರೆ ಅದು ಚಂದ್ರನ ಚಲನೆಯನ್ನು ಆಧರಿಸಿರುವಂಥದ್ದು. ಸೊ ಈ ಸೌರಮಾನ ಕ್ಯಾಲೆಂಡರ್ ಪ್ರಕಾರ ಇವಾಗ ಧನುರ್ಮಾಸ ನಡೀತಾ ಇದೆ. ಸೊ ಈ ಶೂನ್ಯ ಮಾಸದ ಅವಧಿಯನ್ನು ಧನುರ್ಮಾಸ ಅಂತಲೂ ಕರೀತಾರೆ. ಧನುರ್ಮಾಸವನ್ನೇ ಶೂನ್ಯ ಮಾಸ ಅಂತ ಪರಿಗಣಿಸೋದು. ಅಂದರೆ ಈ ಅವಧಿಯಲ್ಲಿ ಸೂರ್ಯ ಧನುರ್ ರಾಶಿಯಲ್ಲಿ ಸ್ಥಿತ ಆಗಿರುತ್ತೆ. ಸೊ ಈ ಸೂರ್ಯ ಕಂಪ್ಲೀಟ್ ಒಂದು ತಿಂಗಳ ಅವಧಿ ನಂತರ ಮಕರ ಸಂಕ್ರಾಂತಿಯಂದು ಮಕರ ರಾಶಿಗೆ ಅದು ಪ್ರವೇಶ ಮಾಡೋದು. ಸೊ ಏನು ಒಂದು ತಿಂಗಳು ಧನುರ್ ರಾಶಿಯಲ್ಲಿ ಸೂರ್ಯ ಸ್ಥಿತ ಆಗಿರುವಾಗ ಈ ಅವಧಿಯನ್ನು ಧನುರ್ಮಾಸ, ಜೊತೆಗೆ ಈ ಧನುರ್ಮಾಸವನ್ನು ಶೂನ್ಯ ಮಾಸ ಅಂತ ಪರಿಗಣಿಸಿರೋದು. ಈ ಧನುರ್ ರಾಶಿ ಏನಿದೆಯೋ ಈ ಧನುರ್ ರಾಶಿಗೆ ಜ್ಯೋತಿಷ್ಯದಲ್ಲಿ ನಾವು ಆ್ಯಕ್ಚುಲಿ ಕಾಲಪುರುಷ ಕುಂಡಲಿ ಅಂತ ಹೇಳ್ತೀವಿ. ಸೊ ಈ ಕಾಲಪುರುಷ ಕುಂಡಲಿಯಲ್ಲಿ ನವಮ ಸ್ಥಾನ ಅಂತ ಬರ್ತದೆ. ಈ ನವಮ ಸ್ಥಾನ ಧನುರ್ ರಾಶಿಯನ್ನು ನವಮ ಸ್ಥಾನ ಅಂತ ಪರಿಗಣಿಸಲಾಗುತ್ತೆ. ನಾವೇನು ಅದೃಷ್ಟ, ಭಾಗ್ಯಸ್ಥಾನ, ಭಕ್ತಿ, ದೇವರ ಆರಾಧನೆ, ಇಂಥ ವಿಚಾರಗಳು, ಆಧ್ಯಾತ್ಮಿಕ ಚಿಂತನೆಗಳು, ಸನ್ಮಾರ್ಗದಲ್ಲಿ ನಡೆಯುವಂಥದ್ದು, ಸತ್ಕರ್ಮಗಳು, ಇದೆಲ್ಲವೂ ಕೂಡ ಈ ನವಮ ಸ್ಥಾನ ಈ ಎಲ್ಲ ವಿಚಾರಗಳನ್ನು, ಒಳ್ಳೆಯ ವಿಚಾರಗಳು, ಜೀವನದ ಆದರ್ಶಗಳು, ಮಾದರಿಯಾಗಿ ಬದುಕುವಂಥದ್ದು, ಇಂಥ ವಿಚಾರಗಳನ್ನು ಈ ನವಮ ಸ್ಥಾನ ಪ್ರತಿನಿಧಿಸುತ್ತೆ. ಸೊ ಈ ಧನುರ್ ರಾಶಿಯ ಅಧಿಪತಿ ಬಂದು ಗುರು ಗ್ರಹವನ್ನು ಡಿವೈನ್ ಪ್ಲಾನೆಟ್ ಅಂತ ಹೇಳ್ತಾರೆ. ಯಾಕೆಂದರೆ ಗುರು ಬಂದು ಭಕ್ತಿ ಪ್ರಧಾನ ವಿಚಾರಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು, ದೇವರ ಆರಾಧನೆ, ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು. ಸೊ ಇಷ್ಟೆಲ್ಲ ವಿಚಾರಗಳನ್ನು ಧನುರ್ ರಾಶಿ ಅಧಿಪತಿಯಾದಂಥ ಗುರು ಪ್ರತಿನಿಧಿಸುತ್ತೆ. ಮತ್ತು ನಮ್ಮ ಭಾಗ್ಯ ಅಂತ ಏನು, ಅದೃಷ್ಟ, ಭಾಗ್ಯ ಅಂತ ಏನು ಪರಿಗಣಿಸ್ತೀವೋ ಅದನ್ನಿರಲಿ, ಮತ್ತು ನಮ್ಮ ತಂದೆ ಮತ್ತು ತಂದೆಯ ರೂಪದಲ್ಲಿರುವಂಥ ವ್ಯಕ್ತಿಗಳಿರಲಿ, ಮತ್ತು ದೇವಸ್ಥಾನಗಳಿರಲಿ, ದೇವರ ಆರಾಧನೆ, ಮತ್ತು ಈ ರಿಲಿಜಿಯಸ್ ಧಾರ್ಮಿಕ ವಿಚಾರಗಳು, ಇಂಥ ವಿಚಾರಗಳಿರಲಿ, ಇದೆಲ್ಲವನ್ನು ಕೂಡ ಗುರುಗ್ರಹ ಪ್ರತಿನಿಧಿಸುತ್ತೆ. ಹಾಗೆಯೇ ನವಮ ಸ್ಥಾನ ಅಥವಾ ಧನುರ್ ರಾಶಿಯು ಕೂಡ ಈ ಎಲ್ಲ ವಿಚಾರಗಳನ್ನು ಪ್ರತಿನಿಧಿಸುತ್ತೆ. ಸೊ ಇಂಥ ಒಂದು ರಾಶಿಗೆ ಸೂರ್ಯ ಇವಾಗ ಪ್ರವೇಶ ಆಗಿದೆ. ಸೂರ್ಯ ಅದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನು ಸೂರ್ಯನ ವಿಚಾರಕ್ಕೆ ಬರೋದಾದರೆ ಜಗತ್ತಿಗೆ ಬೆಳಕನ್ನು ನೀಡುವುದೇ ಸೂರ್ಯ. ಸೊ ಸೂರ್ಯ ಇಲ್ಲ ಅಂದರೆ ಜಗತ್ತೇ ಇಲ್ಲ ಒಂದು ರೀತಿಯಲ್ಲಿ. ಯಾಕೆಂದರೆ ಸೃಷ್ಟಿಯ ಮೂಲವೇ ಸೂರ್ಯ. ಈ ಜಗತ್ತಿನಲ್ಲಿರುವಂಥ ಎಲ್ಲ ಜೀವ ಜಂತುಗಳು, ಮನುಷ್ಯ, ಪ್ರಾಣಿ, ಸಸ್ಯ ಸಂಕುಲಗಳು, ಇದೆಲ್ಲವೂ ಕೂಡ ಉಳ್ಕೊಂಡಿರೋದೇ ಸೂರ್ಯನ ಎನರ್ಜಿಯಿಂದಾಗಿ. ಸೊ ಸೂರ್ಯನನ್ನು ಇದೇ ಕಾರಣಕ್ಕೆ ಇಡೀ ಜಗತ್ತಿಗೆ, ಅಥವಾ ನಾವೇನು ನಮ್ಮ ಜ್ಯೋತಿಷ್ಯದಲ್ಲೂ ಕೂಡ ಇದನ್ನು ನೈಸರ್ಗಿಕ ಆತ್ಮಕಾರಕ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಜೀವಸಂಕುಲಗಳು, ಜಗತ್ತಿನ ಸೃಷ್ಟಿಯ ಮೂಲ, ಜೊತೆಗೆ ಇಡೀ ಸೃಷ್ಟಿಯ ಆತ್ಮ ಏನಿದೆಯೋ ಇದು ಬಂದು ಸೂರ್ಯ ಅಂತ ಪರಿಗಣಿಸ್ತೀವಿ. ನೀವು ಇದನ್ನು ಲಾಜಿಕಲಿ ನೋಡಿದ್ರೂ ಕೂಡ ಸೂರ್ಯನೇ ಈ ಎಲ್ಲ ಸೃಷ್ಟಿಯ ಮೂಲ, ಎಲ್ಲ ಸೃಷ್ಟಿಗೂ ಆತ್ಮ. ಸೊ ಇಡೀ ಜಗತ್ತಿಗೆ ಆತ್ಮಕಾರಕನಾದ ಸೂರ್ಯನು ಇವಾಗ ಭಕ್ತಿ ಪ್ರಧಾನವಾದಂಥ ಒಂದು ರಾಶಿ ಧನುರ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಇಡೀ ನೇಚರ್ ಏನಿದೆಯೋ ಇದು ಈ ಭಕ್ತಿಯ ವಿಚಾರಗಳಲ್ಲಿ, ಆಧ್ಯಾತ್ಮಿಕವಾದಂಥ ವಿಚಾರಗಳಲ್ಲಿ, ಈ ನಮ್ಮ ಇಡೀ ನಿಸರ್ಗ, ನಮ್ಮ ಸುತ್ತಮುತ್ತಲಿನ ಪರಿಸರ, ಇದೆಲ್ಲವೂ ಕೂಡ ಭಗವಂತನ ಆರಾಧನೆಯಲ್ಲಿ ತಲ್ಲೀನವಾಗಿದೆ ಅನ್ನೋದನ್ನು ಸಿಂಬಾಲಿಕಲಿ ಈ ಏನು ಧನುರ್ ರಾಶಿಯಲ್ಲಿ ಸ್ಥಿತನಾಗಿರುವಂಥ ಸೂರ್ಯ ಹೇಳುತ್ತೆ. ಇವಾಗ ಇಡೀ ನಿಸರ್ಗವೇ ದೇವರ ಚಿಂತನೆಯಲ್ಲಿ ತೊಡಗಿರಬೇಕಾದ್ರೆ ನಾನೊಬ್ಬ ಮಾತ್ರ ನನ್ನ ಸುಖ ಭೋಗ, ನನ್ನ ಸ್ವಾರ್ಥಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಾನು ಮುಳುಗಿದ್ರೆ
ಇದು ಸಮಂಜಸವೇ ಅಂತ ಬರ್ತದೆ. ಸೊ ನಮಗೇನಾಗುತ್ತೆ, ನಾವು ನಿಸರ್ಗದ ಜೊತೆಗೇ ಹೋಗಬೇಕಾಗತ್ತೆ. ನೈಸರ್ಗಿಕ ವಿಚಾರಗಳು ಅಂತ ಏನಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ಹೋಗುವಂಥ ನಮ್ಮ ಸ್ಟೆಪ್ ಅಂತ ಏನಿದೆಯೋ, ನಮ್ಮ ಹೆಜ್ಜೆಗಳೇನಿದೆಯೋ ಅದು ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಕೂಲ ಪರಿಣಾಮವನ್ನೇ ನಾವು ಎದುರಿಸಬೇಕಾಗುತ್ತೆ. ಇವತ್ತಲ್ಲ ನಾಳೆ ಅದರಿಂದ ಪ್ರತಿಕೂಲ ಪರಿಣಾಮವೇ ಎದುರಾಗೋದು. ಸೊ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಇಂಥ ಏನು ನಮ್ಮ ಭೌಗೋಳಿಕವಾದಂಥ ವಿಚಾರಗಳಿರಲಿ, ನಮ್ಮ ವಾತಾವರಣ, ಪರಿಸರ ಮತ್ತು ಈ ನೇಚರ್, ಇದಕ್ಕೆ ಅನುಗುಣವಾಗಿ ಕೆಲವೊಂದು ನಿಯಮಗಳನ್ನು ಅಳವಡಿಸ್ಕೊಳ್ತಾ ಬಂದಿದ್ದೀವಿ. ಅದರಂತೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಒಂದು ತಿಂಗಳು ಧನುರ್ಮಾಸ ಏನಿದೆಯೋ ಇದು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡೋದಕ್ಕೆ ಪ್ರಶಸ್ತವಾದ ಸಮಯ, ದೇವರ ಆರಾಧನೆಗಳನ್ನು ಮಾಡೋದಕ್ಕೆ ಇದು ಪ್ರಶಸ್ತವಾದ ಸಮಯ. ನಮಗೆ ಇದೇ ಅವಧಿಯಲ್ಲಿ ವೈಕುಂಠ ಏಕಾದಶಿನೂ ಬರ್ತದೆ. ವೈಕುಂಠ ಏಕಾದಶಿಯನ್ನು ಬಹಳ ಶ್ರೇಷ್ಠವಾದಂಥ ಏಕಾದಶಿ ಅಂತ ಪರಿಗಣಿಸ್ತಾರೆ. ಮೋಕ್ಷವನ್ನು ಕೊಡುವಂಥ ಒಂದು ದಿನ ಅಂತಲೂ ಕೂಡ ನಾವು ನಂಬ್ತೀವಿ. ಸೊ ಇದು ಬಂದು ದೇವರ ಆರಾಧನೆ, ದೇವರ ಚಿಂತನೆಯಲ್ಲಿ ಮುಳುಗುವಂಥದ್ದು, ಧಾರ್ಮಿಕ ವಿಚಾರಗಳನ್ನು ಪಾಲನೆ ಮಾಡುವಂಥದ್ದು, ಮತ್ತು ದೇವರಿಗೆ ಸಂಬಂಧಪಟ್ಟಂಥ ವೃತಗಳನ್ನು ಮಾಡುವಂಥದ್ದು, ಇಂಥ ವಿಚಾರಗಳು ಮೇಯ್ನ್ಲಿ ಸ್ಪಿರಿಚುಯಾಲಿಟಿ ಅಂತ ನಾವೇನು ಹೇಳ್ತೀವೋ, ಆಧ್ಯಾತ್ಮಿಕ ವಿಚಾರಗಳು ಅಂತ ಏನು ಹೇಳ್ತೀವೋ, ಇಂಥದ್ದನ್ನು ನಾವು ಫಾಲೋ ಮಾಡಬೇಕಾಗಿರುವಂಥ ಒಂದು ಸಮಯ ಇದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಪಿರಿಚುಯಾಲಿಟಿ ಅಂತ ಬಂದಾಗ ನಾವು ಏನು ನಮ್ಮ ಐಹಿಕ ವಿಚಾರಗಳು, ಲೌಕಿಕವಾದಂಥ ವಿಚಾರಗಳು, ನಮ್ಮ ಸುಖ ಭೋಗ, ನಮ್ಮ ನಿತ್ಯದ ಜೀವನದಲ್ಲಿ ನಾವು ಯಾವಾಗಲೂ ಕೂಡ ದುಡ್ಡು ಕಾಸು, ಏನು ನಾವು ಸುಖ, ಕಂಫರ್ಟ್ಸ್, ಇಂಥ ವಿಚಾರಗಳಲ್ಲಿ ನಾವೇನು ತುಂಬ ಸಾಕಷ್ಟು ಸಮಯವನ್ನು ಯೋಚನೆ ಮಾಡ್ತಾ ಕಳೆದಿರ್ತೀವೋ, ಈ ಒಂದು ಅವಧಿಯಲ್ಲಿ ನಾವು ಇದೆಲ್ಲವನ್ನು ಬದಿಗಿಟ್ಟು ನಾವು ಭಗವಂತನನ್ನು ಆರಾಧಿಸಬೇಕು, ಅದರಿಂದ ಶ್ರೇಯಸ್ಸಾಗುತ್ತೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇದೇ ಅವಧಿಯಲ್ಲಿ ನೀವು ನೋಡಿರ್ಬೋದು, ಈಗ ಮಕರ ಸಂಕ್ರಾಂತಿಯ ಏನು ಡಿಸೆಂಬರ್ ಅವಧಿಯಲ್ಲಿ ಶಬರಿಮಲೆಗೆ ಮಾಲೆ ಹಾಕುವಂಥ ಒಂದು ವಾಡಿಕೆಯೂ ಇದೆ. ಸೊ ಈ ಅವಧಿಯಲ್ಲಿ ಎಲ್ಲರೂ ಕೂಡ ಶಬರಿಮಲೆಗೆ ಮಾಲೆ ಹಾಕುವಂಥವರು ನೀವು ನೋಡಿರ್ಬೋದು. ಅವರು ವೈರಾಗ್ಯ ರೀತಿಯಲ್ಲಿ ಒಂದು ವೈರಾಗ್ಯದ ಜೀವನವನ್ನು ಮಾಡ್ತಾ ಭಗವಂತನನ್ನೇ ಆರಾಧಿಸ್ತಾ ಅವರು ಬಂದು ಶಬರಿಮಲೆಗೆ ಮಾಲೆ ಹಾಕಿ ಹೋಗಿ ಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಸೊ ಅದೇ ರೀತಿಯ ಒಂದು ಜೀವನವನ್ನು ಮಾಡಬೇಕು ಈ ಅವಧಿಯಲ್ಲಿ. ಅಂದರೆ ನಾವು ಕಂಪ್ಲೀಟ್ಲಿ ವೈರಾಗ್ಯ ಶಬರಿಮಲೆಗೆ ಮಾಲೆ ಹಾಕಿದ ಮಟ್ಟಕ್ಕೇ ಹೋಗದೇ ಇದ್ರೂ ಕೂಡ ನಾವು ಆ್ಯಕ್ಚುಲಿ ಈ ಅವಧಿಯಲ್ಲಿ ಮಾಡುವಂಥ ದೇವರ ಆರಾಧನೆ ಏನಿದೆ ಇದಕ್ಕೆ ಫಲ ಸಿಗ್ತದೆ. ಮತ್ತು ಈ ಅವಧಿಯಲ್ಲಿ ಮಾಡುವಂಥ ದೇವರ ಧ್ಯಾನ, ದೇವರ ಭಜನೆ ಇರ್ಬೋದು, ಇಂಥದಕ್ಕೆಲ್ಲ ಈ ಅವಧಿಯಲ್ಲಿ ಬಹಳ ಮಹತ್ವವನ್ನು ಕೊಡಲಾಗಿದೆ. ಸೊ ಈ ಕಾರಣಕ್ಕೆ ನಾವು ಆ್ಯಕ್ಚುಲಿ ದೇವರ ಚಿಂತನೆಯಲ್ಲಿ ಮುಳುಗಬೇಕಾದ ಕಾಲದಲ್ಲಿ ನಾವು ಇಂಥ ಬೇರೆ ಐಹಿಕ ವಿಚಾರಗಳು, ಮದುವೆಯಾಗಿರಲಿ ಅಥವಾ ಒಂದು ವಾಹನ ತಗೊಳ್ಳೋದಿರಲಿ ಅಥವಾ ಭೂಮಿ ಇಂಥದನ್ನು ಪರ್ಚೇಸ್ ಮಾಡೋದಿರಲಿ, ಹೊಸದಾಗಿ ಬಂಗಾರ ಪರ್ಚೇಸ್ ಮಾಡೋದಿರಲಿ, ಇಂಥದ್ದು ನಮಗೆ ಏನು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಕೆಲವೊಂದು ಕಾರ್ಯಗಳು ಅಂತ ಏನಿದೆಯೋ ಇಂಥದ್ದನ್ನು ಈ ಅವಧಿಯಲ್ಲಿ ಮಾಡೋದಕ್ಕೆ ಪ್ರಶಸ್ತವಲ್ಲ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅದರ ಬದಲಾಗಿ ನಾವು ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು, ದೇವರ ಆರಾಧನೆ ಮಾಡಬೇಕು, ಭಕ್ತಿ ಪ್ರಧಾನವಾದಂಥ ವಿಚಾರಗಳಲ್ಲಿ ನಾವು ನಮ್ಮನ್ನು ತೊಡಗಿಕೊಳ್ಬೇಕು, ಧ್ಯಾನ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ಅಂತ ಏನಿದೆಯೋ ಸೊ ಇಂಥದ್ದೆಲ್ಲ ಮಾಡೋದಕ್ಕೆ ಈ ಅವಧಿ ಪ್ರಶಸ್ತವಾಗಿದೆ ಅಂತ ಹೇಳಿರೋದು. ಇದರ ಅರ್ಥ ಏನು ಅಂದರೆ, ಐಹಿಕವಾದಂಥ ವಿಚಾರಗಳಿಂದ ಇದು ಒಂದು ತಿಂಗಳಲ್ಲಿ ನಾವು ದೂರ ಇದ್ದು ಭಗವಂತನ ಆರಾಧನೆ ಮಾಡೋದ್ರಿಂದಾಗಿ ನಮಗೆ ಶ್ರೇಯಸ್ಸು ಸಿಗುತ್ತೆ. ವರ್ಷದಲ್ಲಿ ಒಂದು ತಿಂಗಳು ಇದಕ್ಕೋಸ್ಕರ ಮೀಸಲಿಟ್ಟರೆ ನಮಗೆ ಆ್ಯಕ್ಚುಲಿ ಶ್ರೇಯಸ್ಸು ಸಿಗುತ್ತೆ ಅಂತ ಇದರಲ್ಲಿ ಶಾಸ್ತ್ರದ ನಿಯಮ ಹೇಳುತ್ತೆ. ಹಾಗಾದರೆ ನಾನು ಈ ಮಂತಲ್ಲಿ ವಾಹನ ತಗೊಂಡ್ರೆ ಕೆಟ್ಟದಾಗುತ್ತಾ ಅಂತ? ಕೆಟ್ಟದಾಗುತ್ತೆ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಮುಹೂರ್ತ ಅಂತ, ಇದು ಮೇಯ್ನ್ಲಿ ಮುಹೂರ್ತದಲ್ಲಿ ಬರುವಂಥ ಒಂದು ಕಾನ್ಸೆಪ್ಟು. ಮುಹೂರ್ತ ಅಂದರೆ ಏನು ಅಂದರೆ, ನಮಗೆ ನಮ್ಮ ಏನು ನೈಸರ್ಗಿಕ ಶಕ್ತಿಗಳು, ನಮ್ಮ ನಿಸರ್ಗ, ವಾತಾವರಣ, ಪರಿಸರ ಅಂತ ಏನಿದೆಯೋ ಇದು ನಾವು ಮಾಡುವಂಥ ಕಾರ್ಯಗಳಿಗೆ, ನಾವು ಏನೇ ಒಂದು ಹೊಸದಾಗಿ ಆರಂಭಿಸುವಂಥ ಕಾರ್ಯಗಳಿಗೆ ನಮಗೆ ಅನುಕೂಲಕರವಾಗಿದೆಯಾ ಅಂತ ನೋಡೋದೇ ಮೇಯ್ನ್ಲಿ ಮುಹೂರ್ತದ ಒಂದು ಹಿಂದಿರುವಂಥ ಒಂದು ಲಾಜಿಕ್. ನಮಗೆ ಈ ಇಡೀ ನೈಸರ್ಗಿಕ ಶಕ್ತಿಗಳು ಅಂತ ಏನಿದೆಯೋ ಇದೆಲ್ಲವೂ ಕೂಡ ನಮಗೆ ಅನುಕೂಲಕರವಾಗಿದ್ದಾಗ ನಾವು ಯಾವುದಾದ್ರೂ ಒಂದು ಕಾರ್ಯಗಳನ್ನು ಮಾಡಿದ್ರೆ ಅದು ಸುಲಭವಾಗಿ ನಡೀತದೆ, ಸುಲಭವಾಗಿ ಮುಂದುವರಿತದೆ ಅನ್ನೋದು ಇದರ ಹಿಂದಿರುವಂಥ ಒಂದು ಏನು ಹೇಳೋದು, ಒಂದು ಲಾಜಿಕ್ ಅಂತ ಹೇಳ್ಬೋದು.
ಸೊ ನಾವು ಯಾವಾಗ ಇಡೀ ನಿಸರ್ಗವೇ ನಮಗೆ ಸಪೋರ್ಟಿವ್ ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಾವು ಯಾವುದಾದ್ರೂ ಒಂದು ಹೊಸ ವಿಚಾರವನ್ನು ಆರಂಭಿಸಿದರೆ ನಮಗೆ ತೊಡಕುಗಳು ಬರ್ತದೆ, ಅಡ್ಡಿಗಳು ಬರ್ತದೆ. ಫಾರ್ ಎಕ್ಸಾಂಪಲ್, ದೊಡ್ಡದಾಗಿ ಒಂದು ವಿಪರೀತವಾದಂತಹ ಮಳೆ ಬೀಳುವಂಥ ಸಂದರ್ಭದಲ್ಲಿ ಅಥವಾ ಪ್ರವಾಹ, ಇಂಥ ಸಂದರ್ಭಗಳಲ್ಲಿ ನೀವು ಯಾವುದೋ ಒಂದು ಒಳ್ಳೆ ಫಂಕ್ಷನ್ ಇಟ್ಕೊಂಡ್ರೆ ಫಂಕ್ಷನ್ ಏನಾಗುತ್ತೆ, ನಿಸರ್ಗ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದಾಗ ನೀವು ಒಂದು ಫಂಕ್ಷನ್ ಇಟ್ಕೊಂಡಾಗ ಫಂಕ್ಷನ್ಗೆ ಅಡೆತಡೆಗಳು ಬರ್ತದೆ, ಹಾಳಾಗುತ್ತೆ ಅಷ್ಟೇ. ಸೊ ಈ ರೀತಿಯಲ್ಲಿ ಎಲ್ಲವೂ ಪ್ರಶಸ್ತವಾಗಿರುವಂಥ ಸಮಯವನ್ನು ನಿಗದಿಪಡಿಸಿ ಈ ಸಮಯ ಪ್ರಶಸ್ತವಾಗಿದೆ ಅಂತ ನಾವು ಏನು ಗೊತ್ತು ಮಾಡ್ತೀವೋ ಅದನ್ನೇ ಮುಹೂರ್ತ ಅಂತ ಹೇಳೋದು. ಸೊ ಹಾಗಾಗಿ ನಾವು ಏನು ಶೂನ್ಯ ಮಾಸದ ಅವಧಿಯಲ್ಲಿ ಒಂದು ಒಡವೆ ತಗೊಳ್ಳೋದಿರಲಿ ಅಥವಾ ಹೊಸದಾಗಿ ಏನಾದರೂ ಪರ್ಚೇಸ್ ಮಾಡುವಂಥದ್ದಿರಲಿ, ವೆಹಿಕಲ್ ಪರ್ಚೇಸ್ ಮಾಡೋದಿರಲಿ, ಅಥವಾ ಮದುವೆ ಅಥವಾ ಬೇರೆ ಶುಭ ಕಾರ್ಯಗಳನ್ನು ಮಾಡೋದಿರಲಿ, ಇಂಥದ್ದೆಲ್ಲ ಮಾಡೋದು ಶಾಸ್ತ್ರದ ನಿಯಮದ ಪ್ರಕಾರ ಅದಕ್ಕೆಲ್ಲ ಸಮಯ ಪ್ರಶಸ್ತವಾಗಿಲ್ಲ, ನಿಮಗೆ ಪರಿಸರ ವಾತಾವರಣ ಅದಕ್ಕೆ ಅನುಕೂಲಕರವಾಗಿಲ್ಲ ಅಂತ ಹೇಳಿದ್ರು ಕೂಡ. ಸೊ ಆಗೊಂದು ವೇಳೆ ಈ ಅವಧಿಯಲ್ಲಿ ವಾಹನ ಪರ್ಚೇಸ್ ಮಾಡೋದಿರಲಿ ಅಥವಾ ನೀವು ಬಂಗಾರ ಅಥವಾ ಒಡವೆ ಇಂಥದನ್ನು ಪರ್ಚೇಸ್ ಮಾಡೋದಿರಲಿ ಅಥವಾ ಏನೇ ಶುಭ ಕಾರ್ಯಗಳನ್ನು ಮಾಡೋದಿರಲಿ ಮಾಡಿದರೆ ಕೆಟ್ಟದಾಗುತ್ತೆ ಅಂತೇನೋ ಅದನ್ನು ತಗೊಳ್ಳೋ ಅಗತ್ಯ ಇರೋದಿಲ್ಲ. ಇದೇನು ಮೂಢನಂಬಿಕೆಯ ವಿಚಾರ ಅಲ್ಲ, ದೇವರ ಆರಾಧನೆಗೆ ಮೀಸಲಿಟ್ಟಂಥ ಒಂದು ತಿಂಗಳಾಗಿರೋದ್ರಿಂದಾಗಿ ಈ ಅವಧಿಯಲ್ಲಿ ನಾವು ಡಿಸ್ಟ್ರಾಕ್ಷನ್ ಆಗಬಾರ್ದು, ದೇವರ ಚಿಂತನೆಯಿಂದ ನಾವು ಬೇರೆ ವಿಚಾರಗಳಿಗೆ ಡಿಸ್ಟ್ರಾಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ನಿಯಮವನ್ನು ಮಾಡಿರೋದು. ಮುಖ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಯಾರೂ ಕೂಡ ದೇವರ ಚಿಂತನೆಯಲ್ಲಿ ಇಡೀ ತಿಂಗಳು ಕಳೆಯುವಂಥ ಜನ ಅಥವಾ ಅದಕ್ಕೆ ಸಮಯಾವಕಾಶ ಇರಲಿ ಯಾರಿಗೂ ಇರೋದಿಲ್ಲ. ಎಲ್ಲರೂ ಅವ್ರದ್ದೇ ಆದಂಥ ಒತ್ತಡದ ಜೀವನವನ್ನು ಮಾಡ್ತಾ ಇರುವಾಗ ದೇವಸ್ಥಾನಕ್ಕೆ ಒಂದು ವಿಸಿಟ್ ಮಾಡೋದಕ್ಕೂ ಕೂಡ ಟೈಮ್ ತೆಗೆಕೊಳ್ಳೋದು ಕೆಲವರಿಗೆ ಆಗಲ್ಲ. ಸೊ ಈ ಅವಧಿಯಲ್ಲಿ ಸಾಧ್ಯವಾದಷ್ಟು ದೇವಸ್ಥಾನಗಳನ್ನು ವಿಸಿಟ್ ಮಾಡೋದನ್ನು ಇಟ್ಕೊಂಡ್ರೆ ಒಳ್ಳೆಯದು. ಸೊ ಈ ಶೂನ್ಯ ಮಾಸವನ್ನು ಕೂಡ ಎಲ್ಲ ಕಡೆನೂ ಒಂದೇ ರೀತಿ ಫಾಲೋ ಮಾಡೋದಿಲ್ಲ, ಕೆಲವೊಂದು ಕಡೆಯಲ್ಲಿ ಫಾಲೋ ಮಾಡ್ತಾರೆ, ಕೆಲವೊಂದು ಕಡೆಯಲ್ಲಿ ಫಾಲೋ ಮಾಡೋದಿಲ್ಲ. ಹಾಗೆಯೇ ಕೆಲವೊಂದು ಈ ಶೂನ್ಯ ಮಾಸ ಅನ್ನೋ ಕಾರಣಕ್ಕೆ, ಶೂನ್ಯ ಅಂದರೆ ಏನು ಅಂದರೆ ಮೇಯ್ನ್ಲಿ ಐಹಿಕ ವಿಚಾರಗಳು ಶೂನ್ಯವಾಗಿರಬೇಕು ಅಂತ ಅರ್ಥ. ಸೊ ಅದು ಬಿಟ್ಟು ಶೂನ್ಯ ಮಾಸ ಅಂದರೆ ಇದೇನೋ ಕೆಟ್ಟ ಮಾಸ ಅಂತ ಅಲ್ಲ. ಸೊ ಪ್ರಧಾನವಾಗಿ ಇದರ ವಿಚಾರದಲ್ಲಿ ಏನು ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಇತ್ತು, ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂತ ಅನ್ನಿಸ್ತು ನನಗೂ. ಇದರ ಬಗ್ಗೆ ಕೆಲವರು ಕೇಳ್ತಾ ಇದ್ರು. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.